ಹಳೆ ದೋಸ್ತುಗಳನ್ನ ಕೊಚ್ಚೆ ಎಂದ ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಕುಮಾರಸ್ವಾಮಿಗೆ ಸವಾಲ್ ಹಾಕಿದ್ದಾರೆ. ಒಂದು ವೇದಿಕೆ ರೆಡಿ ಮಾಡಿ, ನಾವು 4 ಜನ ಚರ್ಚೆಗೆ ಬರ್ತೇವೆ. ಕೊಚ್ಚೆ ಅವರ ಅಂತ ಸಂದರ್ಭ ಬಂದಾಗ ಜನ ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಮಾಜಿ ಪ್ರಧಾನಿಗಳ ಮಗ, ನಾನು ಸಾಮಾನ್ಯ ರೈತನ ಮಗ, ನನಗೆ ಸಂಸ್ಕಾರ ಇದೆ ಅಂತ ಕಿಡಿಕಾರಿದ್ರು. ತಾಲೂಕಿನಲ್ಲೂ ಜನ 5, 6, 8 ನಾವು ಅವರು ಅನ್ನೋದನ್ನ ಸಂದರ್ಭ ಜನ ತೀರ್ಮಾನ ಮಾಡಬೇಕು. ನಾನು ಅವ್ರನ್ನ ಕೊಚ್ಚೆ ಅಂದರೆ ಅವ್ರು ಕೊಚ್ಚೆ ಆಗಲ್ಲ, ಅವ್ರು ನನ್ನ ಕೊಚ್ಚೆ ಅಂದರೆ ನಾನು ಕೊಚ್ಚೆ ಆಗಲ್ಲ. ಜನ ತೀರ್ಮಾನ ಮಾಡಬೇಕು. ನಮ್ಮ ಹಿನ್ನೆಲೆ, ನಮ್ಮ ನಡವಳಿಕೆ, ನಮ್ಮ ಯಾವ ರೀತಿ ಬಂದು ಎಲ್ಲಿಂದ ಬಂದರು ಅಂತ. ನಾನಿವಾಗ ಅವರೊಬ್ಬರು ಮಾಜಿ ಪ್ರಧಾನಿ ಮಗ, ನಾನೊಬ್ಬ ಸಾಮಾನ್ಯ ರೈತರ ಮಗ. ನನ್ನ ಜಿಲ್ಲೆನಲ್ಲೂ ನನ್ನ ತಾಲೂಕಿನಲ್ಲೂ ಜನ 5, 6, 8 ಚುನಾವಣೆಯಲ್ಲಿ 6 ಚುನಾವಣೆನ ಗೆಲ್ಲಿಸಿದ್ದಾರೆ. ಜಿಲ್ಲಾ ಪಂಚಾಯತಿ ಶಾಸಕರು MP ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ಗೌರವ ಕೊಟ್ಟೆ ನಡ್ಕೋಬೇಕಾಗುತ್ತೆ. ನನಗೆ ಸಂಸ್ಕಾರ ಇದೆ. ನಾನೆಲ್ಲ ಗುರುಗಳ ಪರಂಪರೆಯಲ್ಲಿ ಬೆಳೆದು ಬಂದಂಥವನು. ನಾನು ಯಾವುದೋ ದಾರಿನಲ್ಲಿ ಯಾರು ಮಾರ್ಗದರ್ಶನ ಇಲ್ಲದೆ ಯಾರು ಒಂದು ಚನ್ನಪಟ್ಟಣ ಬೈ-ಎಲೆಕ್ಷನ್ ಫಲಿತಾಂಶದ ಬಗ್ಗೆ ಅಭ್ಯರ್ಥಿ ಸಿಪಿ ಯೋಗೀಶ್ವರ ಸೋಲಿನ ಮಾತಿನ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಈ ಕುರಿತಂತೆ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್, ಚನ್ನಪಟ್ಟಣ ಚುನಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಅವರು ನಿರಾಸೆಗೀಡಾಗಿದ್ದಾರೆ. ಏನೂ ಅಭಿವೃದ್ಧಿ ಮಾಡದ ಈ ಸರ್ಕಾರವನ್ನ ಜನ ತಿರಸ್ಕರಿಸುತ್ತಾರೆ. ಯೋಗೀಶ್ವರ್ ಯಾವಾಗ ಕಾಂಗ್ರೆಸ್ ಕಡೆಗೆ ಕಾಲಿಟ್ರೋ ಆಗ್ಲೇ ಅವರ ಪತನವಾಯಿತು ಅಂತ ಟಾಂಗ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಕ್ಫ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ವಕ್ಫ್ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತೆ. ಸಿಎಂ ಸಿದ್ದರಾಮಯ್ಯ, ಸಚಿವ ಜಮೀರ್ ಅಹಮದ್ ಖಾನ್ ಸಾಬ್ರ ಪರ ನಿಂತ್ರೆ ಇವರನ್ನ ರಸ್ತೆ ಮೇಲೆ ಅಡ್ಡಾಡೋಕೆ ಬಿಡಲ್ಲ. ಹಿಂದೂಗಳು ಶಾಂತ, ಸಾಬ್ರು ಉಗ್ರ ಅಂತ ತಿಳಿದುಕೊಂಡಿರಬೇಕು. ನಮ್ಮಲ್ಲಿ ಶಿವಾಜಿ, ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವನಕೆ ಓಬವ್ವ ಎಲ್ಲರೂ ಇದ್ದಾರೆ. ಕೂಡಲೇ ವಕ್ಫ್ ನೋಟಿಫಿಕೇಶನ್ ವಾಪಸ್ ತಗೋಬೇಕು ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಮಾತನಾಡಿದ್ದು, ಹೀಗೆ ಮುಸ್ಲಿಮರ ಓಲೈಕೆ ಮಾಡ್ತಾ ಹೋದ್ರೆ ತಮ್ಮ ಮೊಮ್ಮಕ್ಕಳನ್ನ ಮುಸ್ಲಿಮರ ಮನೆಯಲ್ಲಿ ಜೀತಕ್ಕಿಡಬೇಕಾಗತ್ತೆ. ಧರ್ಮಾಧಾರಿತವಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದಕ್ಕೆ ಹೊರಟಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಕೋಲ್ಡ್ ವಾರ್ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ವಕ್ಫ್ ವಿರುದ್ಧದ ಹೋರಾಟ ವಿಚಾರವಾಗಿ ಯತ್ನಾಳ್ ಮಾತನಾಡಿದ್ದು, ಹೋರಾಟದ ಹಾದಿಯಲ್ಲಿ ನಮ್ಮದೇ ಒರಿಜಿನಲ್ ಹಾದಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸೇತುವೆ ಮಾಡುವಾಗ ಸೈಡ್ ರೋಡ್ ಮಾಡಿರ್ತಾರಲ್ವಾ, ಆ ರೀತಿ ಸೈಡ್ ರೋಡ್ ಅವರದ್ದು 3 ತಂಡ ಮಾಡೋದಾಗಿ ಹೇಳಿರೋ ವಿಜಯೇಂದ್ರ ಎಲ್ಲಾ ಜಿಲ್ಲೆಗಳಿಗೆ ಬರೋದೇ ಇಲ್ಲ, ಆದರೆ ನಾವು ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ದಿನ ಇರ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಕುರಿತು ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತನಾಡಿದ್ದಾರೆ. 3 ಕ್ಷೇತ್ರಗಳಲ್ಲಿಯೂ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ಗೆಲ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಕ್ಫ್ ಬೋರ್ಡ್ ವಿರುದ್ಧ ಕಮಿಟಿ ರಚನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಎಸ್ ಯಡಿಯೂರಪ್ಪ, ನಮ್ಮ ಕಮಿಟಿ ರಾಜ್ಯದಲ್ಲಿ ಪ್ರವಾಸ ಮಾಡಿ ವರದಿ ಕೊಡ್ತಾರೆ. ವರದಿ ಕೈ ಸೇರಿದ ನಂತರ ಮುಂದಿನ ಹೋರಾಟದ ನಿರ್ಧಾರವನ್ನ ಕೈಗೊಳ್ಳುತ್ತೀವಿ ಅಂತ ಹೇಳಿದರು. ಇನ್ನು ಕೋವಿಡ್ ಸಂದರ್ಭ ಹಗರಣ ಆಗಿರುವುದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ರಚನೆ ವಿಚಾರವಾಗಿ ಮಾತನಾಡಿರುವಂತಹ ಬಿಎಸ್ ಯಡಿಯೂರಪ್ಪ, ಕೋವಿಡ್ ಸಮಯದಲ್ಲಿ ಜನರ ಪ್ರಾಣ ಉಳಿಸುವ ಕೆಲಸ ಮಾಡಿದ್ದೇವೆ. ಜನರನ್ನ ಡೈವರ್ಟ್ ಮಾಡಲು ಹಗರಣ ನಡೆದಿದೆ ಎಂಬ ಮಾತು ಹೇಳ್ತಾ ಇದ್ದಾರೆ. ನಾವು ತನಿಖೆ ಎದುರಿಸಿ ಹೊರ ಬರ್ತೇವೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಶಾಸಕರಿಗೆ ಹಣದ ಆಮಿಷ ತೋರ್ತಾ ಇದ್ದಾರೆ ಎಂಬ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರ ಬೀಳಿಸುವ ಕೆಲಸ ಯಾರೂ ಮಾಡ್ತಿಲ್ಲ. ಬಿಜೆಪಿ ಶಾಸಕರನ್ನೂ ಯಾರೂ ಕರೀತಾ ಇಲ್ಲ, ಕಾಂಗ್ರೆಸ್ ಶಾಸಕರನ್ನೂ ಯಾರೂ ಕರೀತಾ ಇಲ್ಲ. ಇದು ಹುಚ್ಚುತನದ ಪರಮಾವಧಿ ಅಂತ ತಿರುಗೇಟನ್ನ ಕೊಟ್ಟರು. ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕಾಗಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಕೂಡಲ ಸಂಗಮ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ಸಿಸಿ ಪಾಟೀಲ್, ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಮಾತನಾಡಿದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ, ಹಿಂದಿನ ಸರ್ಕಾರ ಕೊಟ್ಟಿದ್ದ 2D ಮೀಸಲಾತಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧವಿಲ್ಲ. ಹೀಗಾಗಿ ಡಿಸೆಂಬರ್ 10ಕ್ಕೆ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹಾಕಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಆಗಿದೆ ಅಂತ ಹೇಳಿದ್ರು. ಹೋರಾಟದ ವೇಳೆ ಅನಾಹುತವಾದರೆ ಸರ್ಕಾರವೇ ಹೊಣೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಡಿಎನಿಂದ ಅನಧಿಕೃತ ಕಟ್ಟಡ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಜೆಪಿ ನಗರ 8ನೇ ಫೇಸ್ 2ನೇ ಬ್ಲಾಕ್ನಲ್ಲಿರುವ ಸುಮಾರು 65 ಕೋಟಿ ಬೆಲೆ ಬಾಳುವ ಪ್ರದೇಶವನ್ನು ಪ್ರಾಧಿಕಾರ ವಶಕ್ಕೆ ಪಡೆದುಕೊಂಡಿದೆ. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೊತ್ತನೂರು ಗ್ರಾಮದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣವಾಗಿದ್ದು, ಸರ್ವೆ ನಂಬರ್ 38/1ರಲ್ಲಿನ 1 ಎಕರೆ ಪ್ರದೇಶದಲ್ಲಿ ಅನಧಿಕೃತ ಕಟ್ಟಡ ತೆರವು ಮಾಡಲಾಯಿತು.
ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ನಿಂದನೆ ಹಿನ್ನೆಲೆಯಲ್ಲಿ ನಟ ಪ್ರಥಮ್ ದೂರು ದಾಖಲು ಮಾಡಿದ್ದಾರೆ. ನಟ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಅವಾಚ್ಯ ಪದಗಳಿಂದ ನಿಂದಿಸಲಾಗ್ತಾ ಇದೆ. ಹೋಟೆಲ್ಗೆ ಊಟಕ್ಕೆ ಹೋದ ವೇಳೆಯೂ ಕೆಲವರು ಗಲಾಟೆ ಮಾಡಿ ನಿಂದಿಸಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ರು. ಪೊಲೀಸರ ಸೂಚನೆ ಮೇರೆಗೆ ಸೆನ್ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಕೊಟ್ಟಿದ್ದಾರೆ. ಪೆನ್ಷನ್ ಹಣ ನೀಡಲು ಲಂಚ ಕೇಳಿದ ಅಧಿಕಾರಿಗಳ ವಿರುದ್ಧ ದಾಳಿ ಮಾಡಿ ಇಬ್ಬರನ್ನ ವಶಕ್ಕೆ ಪಡೆದಿರುವ ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ. ನಿವೃತ್ತ ಶಿಕ್ಷಕ ಹಿತೇಂದ್ರ ಭಂಡಾರಿ ಅನ್ನೋರಿಗೆ ಪೆನ್ಷನ್ ಹಣ ನೀಡಲು ಉಡುಪಿ ಖಜಾನೆಯ ಉಪನಿರ್ದೇಶಕ ರವಿಕುಮಾರ್ ಮತ್ತು ಸಹಾಯಕ ರಾಘವೇಂದ್ರ 5,000 ಲಂಚ ನೀಡುವಂತೆ ಕಳೆದ 5 ತಿಂಗಳಿನಿಂದ ಕಿರುಕುಳ ಕೊಡ್ತಾ ಇದ್ರು. ಈ ಬಗ್ಗೆ ಹಿತೇಂದ್ರ ಭಂಡಾರಿ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಭಾರ ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ಅವರ ತಂಡ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಿರಾಣಿ ಅಂಗಡಿ ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಡಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೆಂಕಿ ನಂದಿಸೋಕೆ ಹೋದ ಇಬ್ಬರು ಗಾಯಗೊಂಡಿದ್ದಾರೆ. ಇಬ್ಬರ ಪೈಕಿ ಓರ್ವ ಬಾಲಕನಿಗೆ ಗಂಭೀರ ಗಾಯ ಆಗಿದೆ. ಸುಭಾಷ್ ಮಹಾನಿಂಗ ಸೂರ್ಯವಂಶಿ ಅನ್ನೋರ ಕಿರಾಣಿ ಅಂಗಡಿಯ 5 ಲಕ್ಷ ರೂಪಾಯಿ ಮೌಲ್ಯದ ಅಧಿಕ ವಸ್ತುಗಳು ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಅಥಣಿ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಈ ಕುರಿತಂತೆ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ಕೊಪ್ಪಳದಲ್ಲೂ ಬೈಕ್ ವೀಲಿಂಗ್ ಹುಚ್ಚು ಹೆಚ್ಚಾಗಿದೆ. ಬೆಂಗಳೂರನ್ನ ಮೀರಿಸುವಷ್ಟು ವೀಲಿಂಗ್ ವ್ಯಾಮೋಹ ಕೊಪ್ಪಳದ ಪುಂಡ ಯುವಕರಲ್ಲಿ ಮೂಡ್ತಾ ಇದೆ. ಕೊಪ್ಪಳ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಗಿಣಿಗೇರಾದಿಂದ ಹಿಟ್ನಾಳ್ ಹಾಗೂ ಮುನಿರಾಬಾದ್ನಿಂದ ಹೊಸಪೇಟೆ ರಸ್ತೆಯಲ್ಲಿ ಪುಂಡರು ಅಪಾಯಕಾರಿಯಾಗಿ ಬೈಕ್ ವೀಲಿಂಗ್ ಮಾಡುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಇಂತಹ ಪುಂಡರ ವಿರುದ್ಧ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ. ನೆನೆ ಸಂಜೆ ರಾಮನಗರದ ಚನ್ನಪಟ್ಟಣದಲ್ಲಿ ಜೋರು ಮಳೆಯಾಗಿದ್ದು ಅರ್ಧ ಗಂಟೆ ವರುಣ ಅಬ್ಬರಿಸಿದ್ದಾನೆ. ರಾಮನಗರ ಕನಕಪುರ ಭಾಗದಲ್ಲೂ ಮಳೆಯಾಗಿದ್ದು ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು. ಭಾರೀ ಮಳೆಯಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ನಗರದ ಹಲವು ಪ್ರಮುಖ ರಸ್ತೆಗಳು ಜಲಾವೃತವಾಗಿದ್ದವು. ಪ್ರಧಾನಿ ನರೇಂದ್ರ ಮೋದಿ 3 ದಿನಗಳ ವಿದೇಶ ಯಾತ್ರೆ ಕೈಗೊಂಡಿದ್ದಾರೆ. ನೈಜೀರಿಯಾ, ಬ್ರೆಜಿಲ್ ಹಾಗೂ ಗಯಾನಾಗೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ. 5 ದಿನಗಳ ಭೇಟಿ ಇದಾಗಿದ್ದು ಅನೇಕ ವ್ಯಾವಹಾರಿಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಗಯಾನಾದಲ್ಲಿ ನಡೆಯಲಿರುವ G20 ವಿಶ್ವ ನಾಯಕರ ಸಮ್ಮೇಳನದಲ್ಲಿ ಪ್ರಧಾನಿ ಭಾಗವಹಿಸಲಿದ್ದಾರೆ. ಇನ್ನು ನೈಜೀರಿಯಾಗೆ ಭೇಟಿ ನೀಡಿದ ಪ್ರಧಾನಿ ಮೋದಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ರಾಜಧಾನಿ ಅಬುಜಾಗೆ ಬಂದಿಳಿದ ಮೋದಿಯನ್ನ ನೈಜೀರಿಯಾ ಪ್ರಧಾನಿ ಬೋಳಾ ಅಹಮದ್ ಟಿಂಬು ಹಾಗೂ ಭಾರತೀಯರು ಸ್ವಾಗತ ಮಾಡಿದರು. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಪ್ರಧಾನಿ ಮೋದಿ ನೈಜೀರಿಯಾದಲ್ಲಿ ದೊರೆತ ಸ್ವಾಗತಕ್ಕೆ ಮನಸೋತಿದ್ದೇನೆ ಅಂತ ಹೇಳಿದರು. ಉತ್ತರ ಪ್ರದೇಶದ ಆಸ್ಪತ್ರೆಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 10 ನವಜಾತ ಶಿಶುಗಳು ದಾರುಣವಾಗಿ ಸಾವನ್ನಪ್ಪಿದ್ವು. ದುರಂತದ ಬೆನ್ನಲ್ಲೇ ಗಾಯಗೊಂಡಿರುವ 16 ಪುಟ್ಟ ಕಂದಮ್ಮಗಳು ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದೆ. ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಘಟನೆ ಬಗ್ಗೆ ಆಘಾತ ವ್ಯಕ್ತಪಡಿಸಿರುವ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರೆ ಪ್ರಧಾನಿ ಮೋದಿ ಕೂಡ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನು ಘಟನೆಯ ತನಿಖೆಗೆ ಉನ್ನತ ಸಮಿತಿಯನ್ನ ರಚನೆ ಮಾಡಲಾಗಿದೆ. ನರರೋಗ ಹಾಗೂ ಮೆದುಳು ಚಿಕಿತ್ಸೆಗೆ ದೇಶದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಮಕ್ಕಳ ದಿನಾಚರಣೆ ಪ್ರಯುಕ್ತ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ವಾರಿಯರ್ಸ್ ಆಫ್ ಕ್ರಾನಿಯೋಸಿನೋಸ್ಟೋಸಿಸ್ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನ್ಯೂರೋ ಸರ್ಜನ್ಗಳಾದ ಡಾಕ್ಟರ್ ಧವಲ್ ಶುಕ್ಲಾ ಹಾಗೂ ತಂಡದಿಂದ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ಹಿಂದೆ ಶಸ್ತ್ರಚಿಕಿತ್ಸೆಗೆ ಒಳಗಾದ ಮಕ್ಕಳು ಹಾಗೂ ಅವರ ಪೋಷಕರನ್ನು ಕರೆಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಕೌನ್ಸಿಲಿಂಗ್ ಮಾಡಲಾಯಿತು. ಬಳಿಕ ಬಂದಿದ್ದ ಮಕ್ಕಳ ಕೈಯಲ್ಲೇ ಕೇಕ್ ಕಟ್ ಮಾಡಿಸಿ ಉಡುಗೊರೆಯನ್ನೂ ನೀಡಲಾಯಿತು. ಪುಷ್ಪ 2 ಸಿನಿಮಾದ ಕಿಸಿಕ್ ಹಾಡಿನ ಚಿತ್ರೀಕರಣದ ವೇಳೆ ಅಲ್ಲು ಅರ್ಜುನ್ ನಡೆದುಕೊಂಡ ರೀತಿಗೆ ಶ್ರೀಲೀಲಾ ಫಿದಾ ಆಗಿದ್ದಾರಂತೆ. ಹೀಗಾಗಿ ಅಲ್ಲು ಅರ್ಜುನ್ಗೆ ಗಿಫ್ಟ್ ಕಳಿಸಿ ಧನ್ಯವಾದಗಳು ಅಂತ ಬರೆದಿರೋ ಲೆಟರ್ ಕಳಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಲ್ಲು ಅರ್ಜುನ್ ಸಹ ಥ್ಯಾಂಕ್ಸ್ ನೋಟ್ ಅನ್ನು ಕಳಿಸಿದ್ದು ಶ್ರೀಲೀಲಾಗೆ ಡಾನ್ಸಿಂಗ್ ಕ್ವೀನ್ ಅಂತ ಕರೆದಿದ್ದಾರೆ.